ನೋಡಿ ಇವಾಗ ತಂಬಿಟ್ಟು ಮಾಡೋಕ್ಕೆ ಬೆಲ್ಲ ಪಾಕ ಹಚ್ಚುತ್ತಾ ಇದ್ದೀವಿ. ನೋಡಿ ಈ ಮನೆಯಲ್ಲಿ ನಾನು 1 ವರ್ಷ ಇಲ್ಲೇ ಇದ್ದೆ, ಸ್ಕೂಲಲ್ಲೆಲ್ಲ ಓದ್ಕೊಂಡು. ನಮ್ಮ ಅತ್ತೆಗೆಲ್ಲರೂ ಫ್ರೆಂಡ್ಸ್. ಫೋನ್ చేస్తారు. ನೋಡುಗರು, ಬಿಸಿ ಬಿಸಿ ಗುಮ ಗುಮ ಬಿರಿಯಾನಿ ರೆಡಿ ಆಗಿದೆ. ಇದ್ರ ಹೆಸರು ಮದನ್ ಪಲ್ಲಿ ಬಿರಿಯಾನಿ ಅಂತ ಇಕ್ಕಿದ್ದೀನಿ. ಹೆಂಗೆ ಬರ್ತಾ ಇದೆ ಹಸುಗಳು. ನೋಡಿ ಏಟ್ ಮಾಡ್ತಾವ ನೋಡಿ. ಮಾಡ್ತಾ ಇದ್ದಾರೆ. ವರ್ಷನೂ ಭಾನುವಾರ ಮಾಡ್ತಾರೆ ಇವರು. ಎಲ್ಲ ಊರುಗಳಿಂದ ಬರ್ತಾರೆ. ಹುಡುಗರಿಗೆ ಏನೋ ಕಿರಿಕ್ ಆಗೋಗ್ಬಿಟ್ಟಿದೆ. ನೋಡಿ ಊರು ಹೆಣ್ಣು ಮಕ್ಕಳೆಲ್ಲ ಬರ್ತಾವ್ರೆ, ಗಂಡು ಮಕ್ಕಳೆಲ್ಲ ಕಿರಿಕ್ ಮಾಡ್ತವ್ರೆ, ಅರ್ಧ ನೋಡ್ತವ್ರೆ. ಪೊಲೀಸ್ ಬಂದು ಎಲ್ಲರೂ ರೆಕಾರ್ಡ್ ಮಾಡ್ಕೊತವ್ರೆ. ನಂತರನೇ ನೋಟ್ ಆಗಲಿ ಅಂತ ಎಲ್ಲ ಮಕ್ಕಳು ನೋಟ್ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿ ನಾನು ನಿಂತಿದ್ದೆ, ನನ್ನ ನೋಟ್ ಮಾಡ್ಕೊಂಬಿಟ್ಟಿರ್ತಾರೆ. ಇವಾಗ ನೋಡಿ ನಮ್ಮ ಸಾಹಸನ. ನಾವು ಆಂಧ್ರನಾಗಿದ್ದೀನಿ ಇವಾಗ. ನೋಡಿ ಇವಾಗ ತಂಬಿಟ್ಟು ಮಾಡೋಕ್ಕೆ ಬೆಲ್ಲ ಪಾಕ ಹಚ್ಚುತ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ಅಕ್ಕಿ ಇಟ್ಕೊಂಡಿದ್ದೀವಿ. ಮಾಸ್ಟರ್ ಶೆಫ್ ಬಂದು 7 ಗಂಟೆ ಹಿಂಗೆ ತಿರುಗಿಸ್ತಾ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಿರುಗಿಸ್ತಾ ಇದ್ದೀನಿ ಬೆಲ್ಲನ. ಮಾಸ್ಟರ್ ಶೆಫು ಆಲ್ರೆಡಿ ಚಿಕನ್ ರೆಡಿ ಮಾಡ್ಕೊತಾರೆ. ಬಂದಿದ್ದು ಅಲ್ಲಿ ಚಿಕನ್ ರೆಡಿ ಮಾಡ್ಕೊಂಡು ಬರ್ತಾರೆ ಮಾಸ್ಟರ್ ಶೆಫು. ಅಸಿಸ್ಟೆಂಟ್ ಶೆಫು ಅವ್ರು ಬ್ಯಾಕ್ಗ್ರೌಂಡಲ್ಲಿ ತೆಲುಗುನಲ್ಲಿ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಕಿವಿಗೆ ಹಾಕೊಂಬೇಡಿ. ನಾನು ಕನ್ನಡದಲ್ಲಿ ಹೇಳ್ತಾ ಇರೋದು ಮಾತ್ರ ಫೋಕಸ್ ಮಾಡ್ಕೊಂಡು ಕೇಳ್ಕೊಳ್ಳಿ. ನೋಡಿ ನೋಡಿ ಇನ್ನೂ ಗಟ್ಟಿ ಆಗಬೇಕಲ್ಲ. ಓಕೆ ಗಂಟೆ ನಮ್ಮ ಗಂಟೆ ನೋಡಿದ್ರೆ ಸ್ಪೆಷಲ್ ಗಂಟೆ. ನಾನು ಮಾಡೋದು ನೋಡಿಬಿಟ್ಟು ನೀವು ಇದನ್ನೇ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ತಪ್ಪಾಗ್ಬಿಟ್ರೆ ತಿಂದೆ ತಗೊಂಡವತ್ತಾ. ಏನೇನೋ ನೋಡಿಸ್ತಾ ಇದ್ದೀನಿ ಇವಾಗ ಹೊಸದಾಗೆ. ನೋಡಿ ಈ ಮನೆಯಲ್ಲಿ ನಾನು 1 ವರ್ಷ ಇಲ್ಲೇ ಇದ್ದೆ, ಸ್ಕೂಲಲ್ಲೆಲ್ಲ ಓದ್ಕೊಂಡು. ದೇವ್ರ ಮನೆ ರೆಡಿ ಮಾಡ್ತವ್ರೆ ಇವಾಗ. ಇದನ್ನು ಆರಿಸೋಕ್ಕೆ ನೋಡಿ ಆ್ಯಂಟಿಕ್ ಮಾಡಲ್ ಫ್ಯಾನನ್ನು ಆನ್ ಮಾಡ್ತಾಯಿದ್ದೀವಿ. ನನಗಿಂತ ತುಂಬ ಹಳೆಯ ಫ್ಯಾನ್ ಇದು. ನಾನು ಹುಟ್ಟೋಕ್ಕೆ ಮುಂಚೆ ಹುಟ್ಟಿರೋ ಫ್ಯಾನ್ ಇದು. ಇನ್ನೂ ಸರ್ವೀಸಲ್ಲಿ ಐತೆ. ಕಂಪ್ನಿ ಹೆಸರು ಕ್ರಾಂಪ್ಟನ್ ಸೂಪರ್ ಡಿಲೆಕ್ಸ್. ನೋಡಿ ನಮ್ಮ ಮತ್ತೆ ಬಂದ್ಬಿಟ್ಟು ಏನೋ ಒಂದು ರಂಗೋಲಿ ಹಾಕಿದ್ದಾರೆ ನೋಡಿ. ಇವಾಗ ಮುಂಚೆ ಇಲ್ಲೆಲ್ಲ ಕಲ್ಲಿತ್ತು, ಇವಾಗ ಕಾಂಕ್ರೀಟ್ ಹಾಕಿದ್ದಾರೆ. ಇಲ್ಲೇನೆಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ರಿ ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ. ನಮಗೆಲ್ಲ ಇದೆ ವೆಕೇಷನ್ ಸ್ಪಾಟು. ಸ್ವಿಮ್ಮಿಂಗ್ ಪೂಲ್ ಒಂದಿದೆ ನಮ್ಮದು, ಅದನ್ನು ನೋಡಿಸ್ತೀನಿ. ನಮ್ಮ ಸ್ವಿಮ್ಮಿಂಗ್ ಪೂಲು ಮುಚ್ಚಿಬಿಟ್ಟವ್ರೆ. ಇಲ್ಲೇ ಇದೆ ನಮ್ಮ ಸ್ವಿಮ್ಮಿಂಗ್ ಪೂಲು, ಮುಚ್ಚಿಬಿಟ್ಟವ್ರೆ. ಇಲ್ಲೊಂದು ತೊಟ್ಟಿ ಇದೆ ನೀರಿಗೆ. ಆ್ಯಕ್ಚುಲಿ ಏನಂದರೆ ಇದ್ರ ಬಂದುಬಿಟ್ಟು ಮದನಪಲ್ಲಿನಲ್ಲಿ ನಾನಿರೋದು. ಮದನಪಲ್ಲಿನಲ್ಲಿ ನಮ್ಮ ಅತ್ತೆಯವರು ಮುಂಚೆ ಇದ್ದರು. 20 ಇಯರ್ಸ್ 18 ಇಯರ್ಸ್ ಆದಮೇಲೆ ಬ್ಯಾಕು ಅವರು ಬೆಂಗಳೂರು ಶಿಫ್ಟ್ ಆಗೋದು.
ಬಟ್ ಇನ್ನೂ ಮನೆ ಇಟ್ಕೊಂಡವ್ರೆ. ಮಂತ್ಲಿ ಒನ್ಸ್ ಈ ಥರ ಬರ್ತಾರೆ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾಯಿದ್ರು, ನಾನು ಬಂದೆ ಸುಮ್ಮನೆ ಎಷ್ಟೊಂದು ದಿನ ಆಯಿತು ಅಂತ. ನಾನು ಆ್ಯಕ್ಚುಲಿ 3 ವರ್ಷ ಆಯಿತು, ಮತ್ತು ಇವಾಗ ಬರಬೇಕು ಅನ್ನಿಸ್ತು, ಬಂದಿದ್ದೀನಿ. ದೇವರು ಪೂಜೆ ಮಾಡ್ಕೊಂಬರೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನ ನಾನು ನಿಮಗೆ ನೋಡಿಸ್ತೀನಿ ನೋಡಿ. ಯಾವತ್ತು ನಾನು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕಿಲ್ಲ, ಸೊ ನೀವು ಯಾರು ನೋಡಿರೋಕ್ಕೆ ಚಾನ್ಸ್ ಇಲ್ಲ, ಅದಕ್ಕೆ ಇವತ್ತು ನೋಡಿಸ್ತೀನಿ. ಇಲ್ಲಿ ರ್ಯಾಪಿಡೋ ಎಲ್ಲ ಇದೆ ಗುರು, ನಾನು ಶಾಕ್ ಆಗೋಗುತ್ತೆ. ಏನು ಗುರು ರ್ಯಾಪಿಡೋ ಈ ಊರಲ್ಲಿ ಆಟೋನೂ ಬರುತ್ತೆ, 2 ವೀಲರು ಬರುತ್ತೆ. ಸೊ ಇವಾಗ ರ್ಯಾಪಿಡೋನ ಬುಕ್ ಮಾಡ್ತೀನಿ. ಬುಕ್ ಮಾಡಿಬಿಟ್ಟು ದೇವಸ್ಥಾನ ನೋಡ್ತೀನಿ. ಏನಂದರೆ ನನ್ನ ಮೊಬೈಲಲ್ಲಿ ಏರ್ಟೆಲ್ ನೆಟ್ ಬರ್ತಾಯಿಲ್ಲ. ನಮ್ಮ ಅತ್ತೆಯವ್ರದ್ದೆಲ್ಲ ಜಿಯೋ, ಅದು ನೆಟ್ ಬರ್ತಾಯಿದೆ. ಅದು ಅವ್ರ ಮೊಬೈಲಲ್ಲೇ ಬುಕ್ ಮಾಡಿಬಿಟ್ಟು ಹೋಗಬೇಕು. ಇಲ್ಲ ಇವಾಗ ಅದಕ್ಕೆ ಇವತ್ತು ನಾವು ಕಾರಲ್ಲಿ ಬಂದಿಲ್ಲ, ಆ್ಯಕ್ಚುಲಿ ಕಾರಲ್ಲಿ ಬರಬೇಕು, ಬಸ್ಸಲ್ಲಿ ಬಂದಿರೋದು. ಇದು ನಮ್ಮ ಅತ್ತೆ ಅವ್ರ ಮನೆ. ಅತ್ತೆ ಅಂದರೆ ಸೋದರತ್ತೆ. ತಿರುಮಲಗೆಲ್ಲ ಹೋಗ್ತಾ ಇರ್ತೀನಲ್ಲ ಅವ್ರ ಜೊತೆ, ಅವ್ರ ಮನೆ. ಆ್ಯಕ್ಚುಲಿ ಇದು ಊರಲ್ಲಿರೋ ಮನೆ, ಇನ್ನೂ ಇಟ್ಕೊಂಡವ್ರೆ. ನಮ್ಮ ಮಾವ ಅವರು ತಂದೆ ಕಾಲದಿಂದ ಬಂದಿದೆ. ಅಲ್ಲೇ ಮನೆ ಮುಂದೆಗಡೆ ಹೆಂಗಿದೆ, ಹಿಂದೆಗಡೆ ಶೀಟ್ ಹಾಕಿಬಿಟ್ಟವ್ರೆ, ಒಳ್ಳೆಯದಾಗೋಯ್ತು ಅಂತ. ಟೆರಸ್ಗೆಲ್ಲ ಹೋಗ್ತಾಯಿದ್ರು ಮುಂಚೆ, ಇವಾಗ ಮೆಟ್ಲೆಲ್ಲ ಇಲ್ಲ ನೋಡಿ. ಆಟೋಗೆ ಸರ್ಚಿಂಗ್ ಆಗ್ತಾ ಇದೆ ರ್ಯಾಪಿಡೋ. ಈ ರೋಡಲ್ಲಿ ನೋಡೋಣ ಬರುತ್ತಾರೋ ಇಲ್ಲ. ಕಡೆಯಲ್ಲಿದೆ ಅದೇ ದೇವಸ್ಥಾನ. ನೋಡಿ ಇದೆ ಗಂಗಮ್ಮ ದೇವಸ್ಥಾನ. ಯಾವಾಗ ಕೊಡಿ ಹೊಡಿತಾಯಿದ್ರು, ಇವ ಸತಿ ಸುಮ್ಮನೆ ಸಿಂಪಲ್. ಎಣ್ಣೀರುಂಡೆ ಅಲ್ಲ ನೋಡಿ, ಇದು ಗಂಗಮ್ಮ ದೇವಸ್ಥಾನ. ಅವರು 3 ರೌಂಡ್ ಹಾಕ್ಕೊಂಬಂದಿದ್ದಾರೆ, ನಾನು ಇವಾಗ 3 ರೌಂಡ್ ಹಾಕ್ಕೊಂಬಂದಿದ್ದೀನಿ. ಯಾವಾಗೋ ಕೋಲ್ ಎತ್ಕೊಂಬಂದು ಹೊಡಿತಾಯಿದ್ರು. ಈ ಸತಿ ಸಿಂಪಲ್ಲು. ಏನಿದು ಆ್ಯಂಬುಲೆನ್ಸ್ಗಳೆಲ್ಲ ಪೂಜೆ ಮಾಡ್ತವ್ರೆ. ಒಂದು ಅವ್ರ ಪೂಜೆ ಮಾಡಲಿ, ನಾನು ವ್ಲಾಗ್ ಮಾಡ್ತೀನಿ. ಗಂಗಮ್ಮ ದೇವಸ್ಥಾನ. ಹಾಂ, ಫೋನ್ ಪೇ ಎಲ್ಲ. ನಮ್ಮ ಅತ್ತೆಗೆಲ್ಲರೂ ಫ್ರೆಂಡ್ಸ್. ಫೋನ್ చేస్తారు. ಸ್ವಾಮಿಗೆ ಹೋಗೋತ್ತು ನಮ್ಮ ಅಕ್ಕ ಕತೆ. ವಿಡಿಯೋ ಕಾಲ್ ಮಾಡಿದೇನಪ್ಪ ಅಂತ ಕೇಳ್ತಾರೆ. ನಾತೆಗೊಂದು మీరేనా సోమరు అలంకారం చేసింది, చాలా బాగా చేసింది. ನೀವೆಲ್ಲ ಮುಕ್ಕೊಂಬಿಡಿ, ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಇನ್ನೊಂದ್ಸತಿ ಬಂದಾಗ ತುಂಬ ಪವರ್ಫುಲ್ ದೇವಸ್ಥಾನ ಇದು. ಕೋಳಿಗಳನ್ನೆಲ್ಲ ಬಲಿ ಕೊಡ್ತಾರೆ. ಅಲ್ಲಿ ನೋಡಿ ಒಂದು ಹುಡುಗ ಕೋಳಿ ಇಟ್ಕೊಂಡವನೆ ಕಾಣಿಸ್ತಾ. ಈಗ ಮಕ್ಕಳೆಲ್ಲ ಅಷ್ಟೇ, ಭಯ ಇಲ್ಲ ಅವ್ರಿಗೆ. ನೋಡಿ, ನಮ್ಮ ಭಾಷೆಯಲ್ಲಿ ಸೆಲ್ಬಿಂಡಿ ಅಂತೀವಿ, ಕನ್ನಡದಲ್ಲಿ ಏನಂತಾರೆ ತಂಬಿಟ್ಟು. ನಾವೆಲ್ಲ ಸೆಲ್ಬಿಂಡಿ ಕರೆದು ಕನ್ಫ್ಯೂಸ್ ಆಗಿಬಿಡುತ್ತೆ, ಬೇಜಾರು ಮಾಡ್ಕೊಂಬೇಡಿ. ಇವಾಗ ಪೂಜೆ ಆಗಿದೆ, ಪ್ರಸಾದ ತಿನ್ನೋಣ ಬನ್ನಿ. ಪ್ರಸಾದ, ಕಾರು, ಗಾಡಿ, ಅವಾಗ ಆ್ಯಂಬುಲೆನ್ಸ್ ನಡೆಸೋದ್ನಲ್ಲ ಎಲ್ಲ ಪೂಜೆ ಮಾಡಿಸ್ತಾರೆ.
ಯಾವುದೋ ಒಂದು ಆಟ ಅದರೊಳಗೆ ಕುತ್ಕೊಂಡ್ಬಿಟ್ಟಿದ್ದೀವಿ ಅತ್ತಿಗೆ, ಆದರೆ ಬಂದಿರೋದು ಅವರಿಗೆ. ಕೋತಿ ಕೋತಿ ಮುಂದೆ ಕುತ್ಕೊಬೇಕಂತ ಕುತ್ಕೊಂಡು ನೋಡಿ 6 ಸೀಟರ್ ಆಟ ಇದು. 6 ಸೀಟರ್ ಗಾರ್ಡನ್ ಎಲ್ಲ ಮಾಡ್ಕೊಂಡವ್ರೆ ನೋಡಿ. ಆಟ ಬಂತು, ಮನೆಗೆ ಬಂದ್ರಿ, ಇವಾಗ ಪೂಜೆ ಮಾಡಿದ್ರಿ, ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ಮ ಕುಕಿಂಗ್ ಮೆನ್ಯೂ ಏನೋ ಅಂತ ಆಮೇಲೆ ಹೇಳ್ತೀನಿ. 6 ಸೀಟರ್ ಆಟ ಹೆಂಗಿತ್ತು ನೋಡಿ. ಒಂದು ಕಡೆ ಚಿಕನ್ ಫ್ರೈ, ಒಂದು ಕಡೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ಮೊಸರು ಬಿರಿಯಾನಿ ರೆಡಿ ಆಗ್ತಾ ಇದೆ, ಘಮ ಘಮ ಬಿರಿಯಾನಿ, ಚಿಕನ್ ಫ್ರೈ. ಮೊಸರು ಅಲ್ಲಿದೆ. ರೆಡಿ ಆದಮೇಲೆ ತಿನ್ಬಿಟ್ಟು ನೋಡಿಸ್ತೀನಿ ನಿಮಗೆ. ಇವಾಗ ಬಿರಿಯಾನಿ ಎಲ್ಲ ಮಾಡಿದ್ದಾರೆ, ದಮ್ ಕಟ್ಟಕ್ಕೆ ಇಕ್ಕಿದ್ದಾರೆ. ಇಲ್ಲಿ ಚಿಕನ್ ಫ್ರೈನೂ ಆಗಿದೆ. ಇನ್ನು ಏನಿದ್ರು ಹಾಕ್ಕೊಳ್ಳೋದು ತಟ್ಟೆಯಲ್ಲಿ, ಬ್ಯಾಟಿಂಗ್ ಮಾಡೋದು. ನಾವು 3 ಜನ ಬಂದಿರೋದ್ರಿಂದ 3 ತಟ್ಟೆ ತಂದು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿರೋದೆ ಇಲ್ಲಿಗೆ. ಇವಾಗ 3 ತಟ್ಟೆನ 3 ಬಿರಿಯಾನಿ ಹಾಕ್ಕೊಳ್ಳೋಣ. ಬಿರಿಯಾನಿ 3 ಪ್ಲೇಟ್ ರೆಡಿ ಆಗುತ್ತೆ. ನೋಡುಗರು, ಬಿಸಿ ಬಿಸಿ ಗುಮ ಗುಮ ಬಿರಿಯಾನಿ ರೆಡಿ ಆಗಿದೆ. ಇದ್ರ ಹೆಸರು ಮದನ್ ಪಲ್ಲಿ ಬಿರಿಯಾನಿ ಅಂತ ಇಕ್ಕಿದ್ದೀನಿ. ಬಾಸ್ಮತಿ ರೈಸ್ ಬಿರಿಯಾನಿ, ಇದು ಫ್ರೈ. ನೋಡೋಣ, ಬಿರಿಯಾನಿ ಹಾಕ್ಕೊಳ್ಳೋಣ. ಬಿರಿಯಾನಿ ಪ್ಲೇಟ್ ಏತ್ತನವೆ బిర్యానీ రెడీ. ಸಾಕು, ಫ್ರೈ ಹಾಕಿ. ಓಕೆ 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 ಸಾಕು. ಬನ್ನಿ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ನೀರು ತಗೊಂಡ್ಬಿಡೋಣ, ಏನು ಬೇಡ. ಬಾಸ್ಮತಿ ರೈಸ್ ಅಲ್ಲ. ಹುಡುಗರು ಸ್ಟಾರ್ಟ್. ಫಸ್ಟು ಚಿಕನ್ ಫ್ರೈ. ಎತ್ಕೊಂಡಿದ್ದೀನಿ ಇದು. ಚಿಕನ್ ಫ್ರೈ ಸೂಪರ್ ಆಗಿದೆ. ಮಸಾಲ ಚೆನ್ನಾಗಿದೆ, ಪರವಾಗಿಲ್ಲ. ಹೋಗಿ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿ ಬಿರಿಯಾನಿನ ಸೂಪರ್. ತಿನ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ನೋಡಿ, ಹಿಂಗೆಲ್ಲರ ಮನೆ ಹತ್ರನೂ ಬರ್ತಾರೆ ಟೊಮೆಟೊ ಹೊಡ್ಕೊಂಡು. ಹಸುಗಳಿರುತ್ತಲ್ಲ, ಹಸುಗಳನ್ನ ರೆಡಿ ಮಾಡುವಾಗ ಟೊಮೆಟೊ ಹೊಡಿತಾರೆ. ಏನ್ರ ಸೈಕಲು ಡಬ್ಬಲ್ಸ್ ಹೋಗ್ತಾವ.
ಕೆಡ್ಕೊ ಹಿಡಿಯ ದಿನ ಅಲ್ಲ ಸೈಕಲ್ ಯಾರು ಬಾ ಮುಂದೆ నీ సైకిల్ ఎత్తుకొని పోతా అంట బెంగళూరు శ్రీమంతుడు ఫిలింలో తొక్కొని పోయలేదు అట్లా పోతా ನೋಡುವರು ಎಷ್ಟು ದಿನ ಆದಮೇಲೆ ಸೈಕಲ್ ತೊಳಿತಾ ಇದ್ದೀನಿ. ರೋಡ್ ಒಂದ ಇಡ ಇದು ನಮ್ಮನೆ. ಇವಾಗ ಸೈಕಲ್ ವ್ಲಾಗಿಂಗ್ ಮಾಡೋಣ ಬನ್ನಿ. ಚಿಕ್ಕ ಸೈಕಲ್ ಇದೆ, ಒಂಥರ ಚಿಕ್ಕದಾಗಿದೆ ಅಲ್ಲ. ಆಕ್ಸಿಡೆಂಟ್ ಆಕ್ಸಿಡೆಂಟ್. ఏందిరా కై ఎక్కడవా కూర్చో అట్లా పెడగా ఫోన్ దాంట్లో పెట్టు. ಓ ಸೆಲ್ಫಿ ನೋಡಿ. ಹಸುಗಳನ್ನೆಲ್ಲ ರೆಡಿ ಮಾಡ್ತವ್ರೆ. ಲಾಸ್ಟ್ ಟೈಮ್ ಇಲ್ಲೇ ನಿಂತ್ಕೊಂಡು ಒಂದು ರೀಲ್ಸ್ ಮಾಡಿದೆ, ಅದಕ್ಕಿನ್ನೂ ಟೈಮ್ ಇದೆ. ಬೆಲ್ಲೂನೆಲ್ಲ ಕಟ್ತಾರೆ. ಆಮೇಲೆ ಎಲ್ಲ ಅಲ್ಲೇ ಮಾಡ್ತಾ ಆಮೇಲೆ ಬರೋ ಅಷ್ಟರಲ್ಲೇ ಎಲ್ಲ ರೆಡಿ ಆಗಿರುತ್ತೆ. ಇವಾಗ ಹಸುಗಳು ಎಲ್ಲೆಲ್ಲಿದೆ ಪೂಜೆ ಮಾಡುವಾಗ ಆಯ್ತಲ್ಲ ಬರ್ತಾರೆ ಟಮಟೆ ಹೊಡ್ಕೊಂಡು. ಹಸುಗಳು ಭಯ ಪಟ್ಬಿಡುತ್ತೆ ಇವ್ರು ಹೊಡೆಯೋದಕ್ಕೆ. ಎಷ್ಟು ಅನ್ಸುತ್ತೆ ಸಾಯಂಕಾಲ ಹಿಂಗೆ ನೋಡ್ತಾಯಿರಿ. ಕಂಟೆಂಟ್ ಮಾತ್ರ ಮಿಸ್ಸು, ಸೂಪರಾಗಿದೆ ಕಂಟೆಂಟು. ಅದಕ್ಕೆ ನಾನು ವ್ಲಾಗ್ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಏನಕ್ಕೆ ವ್ಲಾಗ್ ಮಾಡ್ತೀನಿ. ಏನೋ ಒಂದು ವಿಶೇಷ ಆಯ್ತು ಏನೋ ಮಾಡೋದು. ಬೋರ್ ಹೊಡೆಯುತ್ತೆ ಅಂತ ಬಿಡಬೇಡಿ. ನೋಡಿ ನಿಮಗೆ ಹೆಂಗೆ ಊರುಗಳಲ್ಲಿ ಆಂಧ್ರ ಸೈಡ್ ಇದು ಮದನಪಲ್ಲಿ. ಆ್ಯಕ್ಚುಲಿ ಇದು ಹಳ್ಳಿ ಅಲ್ಲ, ಇದು ಒಂಥರ ಟೌನ್. ಇದು ಅಲ್ಲಿನೂ ಅಲ್ಲ, ಸಿಟಿನೂ ಅಲ್ಲ. ಇಲ್ಲಿ ದೇವಸ್ಥಾನ ಇದೆ, ಒಂದು ಪೂಜೆ ಮಾಡ್ಕೊಬೇಕು. ಅಲ್ಲಿ ಗಂಗಮ್ಮ, ಇಲ್ಲೊಂದು ಗಂಗಮ್ಮ. ನೋಡಿ ಬಂದ ಕೂಗಣ್ಣ ತಪ್ಪವ ತಿಕ್ಕೊಂಡ್ರ. ಇವನೇ ನನ್ನ ಫ್ರೆಂಡ್ ಇಲ್ಲಿರೋದು. ಅಲ್ಲಿಗೆ ಹೋಗ್ತಾನೆ ಯೂಟರ್ನ್ ಹಾಕೊಂಬರೋಕ್ಕೆ. ಎಷ್ಟು ದಿನ ಆಯಿತು ಸೈಕಲ್ ಓಡಿಸಿ. ಎಲ್ಲ ದೊಡ್ಡವರಾಗ್ಬಿಟ್ಟವ್ರೆ. ಈ ಥರ ಫ್ರೆಂಡ್ಸ್ಗಳು ತುಂಬ ಜನ ಇದ್ದರು. ಅವಾಗೆಲ್ಲ ಕಾಲೇಜ್ ಹೋಗಿ ಕೆಲ್ಸಕ್ಕೆ ಹೋಗ್ತವ್ರಂತೆ. ಶಾಕ್ ಆಗೋದೆ ನಾನು. ಹಾಂ ರಯ್ಯ ತೊಕ್ಕು ಕನ್ನಡ ಹಸ್ತಿಂದ ನನಗೆ నేర్చుకుంటావా కన్నడ? ఎట్లయినా బెంగళూరుకే తనే నువ్వు వచ్చేది పనికి నేర్చుకో ఇప్పుడు. హర్షిత్ బాగుండవా? ఏం సన్నం అయిపోయిండవా? ఏ అలా ఊరికే రీల్స్ వేస్తామా అనేసి. ఓకే ఈ 10 ఉంటాం రేపు 10 ఓకే బాయ్. ఏమరా తక్కువ నేను పెట్టుకుంటాను కదా ಕಾಲ ಯಾರು ಭಯ ಪಡ್ತಾವ. ನಮ್ಮ ಹುಡುಗ ತೆಲುಗುನಲ್ಲೇ ಮಾತಾಡೋದು, ಕನ್ನಡ ಬರೋಲ್ಲ ಅವನಿಗೆ. ಏನೇ ಬೆಂಗಳೂರು పోలరా నేను వాపసు ఏమరా నువ్వు? నీకు కష్టం కదా రోడ్ బాగాలేదంటే బ్యాలెన్స్లే. నిన్ను నమ్ముకోండి నేను కుక్కోండి అనుకదరా. బ్లో ఉందా? బ్లో టైర్లా గాలి ఉందా? ఎప్పుడు కొట్టించిందే మళ్ళా? ఏమో భయం అవుతా అందరూ నన్ను దింపేరు అప్ప స్వామి. అట్లే ఏంటి బాగుండవా? బాయ్.
ಹೆಂಗ పెండ్లి కూతురు సిక్కల ఎక్కడ పిలిచేదే అయ్యో ఇంకా మా అన్న కానీ ఆమె చూస్తాం అత్తనా లోపల ఉండరు ఏం ఆవిడే వచ్చింటే ఎవరు ఉండలే మీ ఇంట్లో సాంబార్ మిస్తామని వస్తే రాత్రి భోజనం చేసుకోవడానికి ರಂಡಿ ಬಿರಿಯಾನಿ ಸೆಷನ್ ಅಂತ ಇವರೆಲ್ಲ ನಾನು ಚಿಕ್ಕವನ ಅಂತಾರ ಅವನಿಗಿಂತ ಚಿಕ್ಕವನಾಗೈತೆ ಇಷ್ಟಿದೆ ಅನ್ಕೊತೀನಿ ಇಲ್ಲಿ ಒಂದು ಕಲ್ಲುಗಳು ಇತ್ತು ಇವಾಗ ಸ್ವಲ್ಪ ರೋಡ್ ಹೈಟ್ ಮಾಡವ್ರೆ ಈ ಕಲ್ಲಿಗೆ ಇದು ಇಷ್ಟ ಹೈಟ್ ಇತ್ತು ನೋಡಿ ಕತ್ಲಾಗಿದೆ ಎಲ್ಲ ರೆಡಿ ಮಾಡಿದ್ದಾರೆ ಇವರು ಬೆಲೂನೆಲ್ಲ ಕಟ್ಟಿದ್ರು ಇದನ್ನು ಈ ಸತಿ ಕಟ್ಟಿಲ್ಲ ಹಳೆ ರೀಲ್ಸು ಶಾರ್ಟ್ಸಲ್ಲಿ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಮುಂದೆ ನೋಡೋಣ ಏನು ನಾವು ಜಾಸ್ತಿ ಬೆಲೂನ್ಗಳು ಕಟ್ಟಿಲ್ಲ ಈ ಸತಿ ಹಸುಗಳಿಗೆ ಮುಂದೆ ಬನ್ನಿ ನೋಡಿಸ್ತೀನಿ ಸ್ಕಿಪ್ ಮಾಡಬೇಡಿ ಇವಾಗಲೇ ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಆಗೋದು ಮೇಯ್ನು ಇವ್ರ ಹಬ್ಬನೇ ಹಿಂಗೆ ಮಾಡೋದು ಬೆಂಕಿ ಹಾಕ್ಬಿಟ್ಟು ಹಸುಗಳನ್ನೆಲ್ಲ ಎತ್ಕೊಂಡ್ಬರ್ತಾರೆ ನೋಡಿಸ್ತೀನಿ ನೋಡಿ ಪಟಾಕಿ ಹೊಡಿತಾರೆ ಸುಸುಗತಿ ನೋಡಿ ಹಸುಗಳು ಎತ್ಕೊಂಡ್ಬಂದವ್ರೆ ಯಾರು ಹಿಂಗೆ ರೋಡ್ ಸ್ಟ್ರೈಟ್ ಹೋಗುತ್ತೆ ಹೆಂಗಿದೆ ನೋಡಿ ಹಸು ಗೊತ್ತಾಗ್ತಾಯಿಲ್ಲ ಹೆಂಗೆ ಬರ್ತಾ ಇದೆ ಹಸುಗಳು ಗ್ರ್ಯಾಂಡಾಗಿ ಮಾಡೋರೆ ತುಂಬ ಗ್ರ್ಯಾಂಡ್ ಇದು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ ಬಟ್ಟೆ ಹಾಕಿ ಹಿಂಗೆ ಬರುತ್ತೆ ಯಾರ್ಯಾರು ಹಸುಗಳನ್ನ ಇಟ್ಕೊಂಡವ್ರೆ ಅವ್ರ ಮನೆಯಿಂದ ಎಲ್ಲ ಗ್ರೌಂಡ್ ಕರ್ಕೊಂಡ್ಬರ್ತಾರೆ మీదికి వస్తా ఉందా అది ಇಲ್ಲಿರೋರು 95% ಲೈವಲ್ಲೇ ನೋಡ್ತವ್ರೆ, ಯಾರು ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿಲ್ಲ. ನಾನೇ ಅಷ್ಟೇ ಮಾಡ್ತಾ ಇರೋದು ನೋಡಿ, ಎಲ್ಲ ಲೈವಲ್ಲಿ ನೋಡ್ತವ್ರೆ.
ನಾನೇನೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮೇನ್ ರೋಡ್ ಇದು. ನೋಡಿ ಏನು ಮಾಡ್ತಾವೆ ನೋಡಿ. ಅದು ಅವ್ರವ್ರ ಕಲ್ಚರು. ಇದಕ್ಕೋಸ್ಕರ ಬೆಳಿಗ್ಗೆಯಿಂದ ಎಲ್ಲ ನೀಟಾಗಿ ಸ್ನಾನ ಮಾಡಿ ತಂದು. ಆ್ಯಕ್ಚುಲಿ ಸಂಕ್ರಾಂತಿ ಇವ್ರಿಗೆ ನೋಡಿ, ಸಂಕ್ರಾಂತಿ ಇವರಿಗೆ ಈ ಊರಲ್ಲಿ ಇದೊಂದು ಏರಿಯಾಗೆ ಭಾನುವಾರ ಹಬ್ಬ. ನಮಗೆಲ್ಲ 15ನೇ ತಾರೀಕು ಹಬ್ಬ. ಇವತ್ತು ಆ್ಯಕ್ಚುಲಿ 18 ಬಿಗ್ ಬಾಸ್ ಫೈನಲ್ ಬರ್ತಾ ಇದೆಯಲ್ಲ, ಇವತ್ತು ಈ ಊರಲ್ಲಿ ಹಬ್ಬ. ಈ ಊರಲ್ಲಿರೋರೆಲ್ಲ ಇವತ್ತು ಅಮಾವಾಸ್ಯೆ ದಿನ ಮಾಡ್ತಾ ಇದ್ದಾರೆ. ವರ್ಷನೂ ಭಾನುವಾರ ಮಾಡ್ತಾರೆ ಇವರು. ಎಲ್ಲ ಊರುಗಳಿಂದ ಬರ್ತಾರೆ. ನಮ್ಮ ಅತ್ತೆಯವರೆಲ್ಲ ವರ್ಷ ಬರ್ತಾಯಿದ್ರು. ಈ ವರ್ಷ ನಾನು ಇದಕ್ಕೋಸ್ಕರ ಬಂದೆ, ನೋಡೋಣ. ತುಂಬ ವರ್ಷ ಆಯಿತು ಚಿಕ್ಕವನಿದ್ದಾಗ ನೋಡಿದ್ದು ಅಂತ. 2-3 ವರ್ಷದಿಂದ ಬಂದಿದ್ದೆ, ಕ್ಲಿಯರಾಗಿ ನೋಡೋಕ್ಕೆ ಹೋಗಿಲ್ಲ. ನಾನು ಒಬ್ಬನೇ ಬಂದಿದ್ದೀನಿ, ನಮ್ಮ ಕಸಿನ್ ಗ್ಯಾಂಗ್ಸ್ ಎಲ್ಲ ಬಂದಿಲ್ಲ. ಅವ್ರ ಜೊತೆ ಬಂದರೆ ನೋಡೋಕ್ಕಾಗಲ್ಲ. ಇವಾಗ ಒಂದೊಂದು ಹಸುಗಳನ್ನೇ ಎಲ್ಲ ಕರ್ಕೊಂಡೋಗ್ತಾರೆ ಅಲ್ಲಿ. ನೋಡಿ ಅಲ್ಲಿ ದೀಪ ಕಾಣಿಸ್ತಾ ಇದೆ, ಹತ್ಕೊಂಡ್ಬರ್ತಾವ್ರೆ. ಒಂದ್ಸತಿ ಎಲ್ಲ ಎತ್ಕೊಂಡ್ಬರ್ತಾರೆ ಒಂದೊಂದು ಹಸುಗಳನ್ನೇ. ನೋಡಿ ಹೆಣ್ಮಕ್ಳೆಲ್ಲ ದೀಪ ಎತ್ಕೊಂಡು ಹೋಗ್ತಾವ್ರೆ. ಆ್ಯಕ್ಚುಲಿ ಕತ್ಲಿದೆ, ಇಲ್ಲೇನು ಕಾಣಿಸ್ತಾ ಇಲ್ಲ. ಬೆಳಕು ಹತ್ರ ಹೋಗಿ ನೋಡಿಸ್ತೀನಿ. ಫ್ಲ್ಯಾಶ್ ಹಾಕಿದ್ದೀನಿ. ಹುಡುಗರಿಗೆ ಏನೋ ಕಿರಿಕ್ ಆಗೋಗ್ಬಿಟ್ಟಿದೆ. ಹುಡುಗರು ಹಿಂಗೆ ಬರ್ತಾಯಿದ್ರಿ, ಏನೋ ಹುಡುಗರ ಕಿರಿಕು. ನೋಡಿ ಊರು ಹೆಣ್ಣು ಮಕ್ಕಳೆಲ್ಲ ಬರ್ತಾವ್ರೆ, ಗಂಡು ಮಕ್ಕಳೆಲ್ಲ ಕಿರಿಕ್ ಮಾಡ್ತವ್ರೆ, ಅರ್ಧ ನೋಡ್ತವ್ರೆ. ಮ್ಯಾಟ್ರ್ ಏನಂತ ಗೊತ್ತಿಲ್ಲ. ಯಾರೋ ಕಾಲ್ಗಳೋದ್ರು ಅಂತ ಹೇಳಿದ್ರು, ಯಾರು ಕೊಡ್ತವ್ರೆ, ಯಾರು ಕೊಡ್ತವ್ರೆ, ಏನು ಮ್ಯಾಟ್ರು ಒಂದು ಗೊತ್ತಾಗ್ತಾ ಇಲ್ಲ. ನಾನು ಕಾಣಿಸ್ತಾ ಇದ್ದೀನಿ, ಅವ್ರಿಗೂ ಗೊತ್ತಿಲ್ಲ. ಎಲ್ಲ ಹಸುಗಳು ನಿಂತಿದೆ, ಬರ್ತಾ ಇರುತ್ತೆ. ಬರಲಿ. ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಎಷ್ಟು ಜನ ಅವರೇ ನೋಡಿ. ಬರ್ರಿ, ಇದೊಂದು ಏರಿಯಾ ನಮ್ಮ KR ಪುರಂ ಹೆಂಗೆ ಬೆಂಗಳೂರಲ್ಲೇ ಅದೇ ಥರ ಒಂದು ಏರಿಯಾ ಅಷ್ಟೇ. ಇದು ಫುಲ್ಲು ಬೆಂಗಳೂರಲ್ಲೇ ಹಬ್ಬ ಅಲ್ಲ, KR ಪುರಮಲ್ಲಿ ಹಬ್ಬ ಅಂದಂಗೆ ಈ ಬಸವನಕೊಂಡ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಏರಿಯಾ. ಆ ಏರಿಯಾನಲ್ಲಿ ಒಂದು ಹಬ್ಬ, ಅದಕ್ಕೆ ಇಷ್ಟೊಂದು ಜನ. ಇಲ್ಲಿರೋ ಹಸುಗಳಿಗೆಲ್ಲ ಇವತ್ತೇ ಹಬ್ಬ. ಯಾರಿಗೋ ಹೊಡೆದ್ಬಿಟ್ಟವ್ರೆ, ಅವರು ಹುಡುಗನ ಕರೆಸ್ಬಿಟ್ಟವ್ರೆ. ಇವ್ರಿಗೆ ಈ ಹುಡುಗರು, ಆ ಹುಡುಗರು, ಆ ಹುಡುಗರು ಎಲ್ಲ ಕಿತ್ತಾಡ್ತಾರೆ. ನೀನು ನಮ್ಮ ಹುಡುಗನ ಮುಡ್ತೀಯ, ನಾನೇನು ನಿಮ್ಮ ಹುಡುಗನ ಮುಡ್ತೀನ ಅಂತ. ಇದು ಎಲ್ಲಿ ಗಂಟ ಹೋಗುತ್ತೆ ಗೊತ್ತಿಲ್ಲ ನಮಗೆಲ್ಲ. ಇದೆಲ್ಲ ಎಷ್ಟೊಂದು ನೋಡಿದ್ದೀವಿ. ನಾನು ನೋಡ್ಸೋಕ್ಕೆ ಬಂದಿರೋದೇ ಏನೋ, ಆದರೆ ಇಲ್ಲಿ ನೋಡಿಸ್ತಾ ಇರೋದೇ ಏನೋ. ಬನ್ನಿ ಅಲ್ಲಿ ಬಂದಿರೋ ಕಂಟೆಂಟ್ನ ಫಸ್ಟ್ ಕ್ಯಾಪ್ಚರ್ ಮಾಡಿ ನಿಮ್ಗೆ ನೋಡಿಸ್ತೀನಿ.
ಪೊಲೀಸ್ ಬಂದು ಎಲ್ಲರೂ ರೆಕಾರ್ಡ್ ಮಾಡ್ಕೊತಾರೆ ನನ್ನ ಥರನೇ ನೋಟ್ ಆಗಲಿ ಅಂತ. ಎಲ್ಲ ಮಖಗಳು ನೋಟ್ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿ ನಾನು ನಿಂತಿದ್ದೆ, ನಾನು ನೋಟ್ ಮಾಡ್ಕೊಂಬಿಟ್ಟಿರ್ತಾರೆ ನೋಡಿ. ಹಸುಗಳು ಸೈಲೆಂಟ್ ಆಗೋಗಿದೆ. ಹಸುಗಳು ಹಸು ಸಗಣಿ ಆಗ್ತಾ ಇದೆ. ಓ ಬೆಂಕಿ ಅಂಟಿಸ್ಬಿಟ್ಟವ್ರ. ಬನ್ನಿ ಮಗನ ಅಲ್ಲಿ ಹಿಂಗೆ ಹೋಗ್ತವ್ರಲ್ಲ ಗುರು. ಹೆಂಗೋಗೋದು? ಎಲ್ಲಿ ನಮ್ಮ ಹುಡುಗ ಹೋಗ್ಬಿಟ್ಟವನೇನೋ. ಇವ್ರು ಹಿಂಗೆ ಹೋಗ್ತಾರೆ, ನಾವು ಹಂಗೋಗೋಣ. ಅಲ್ಲಿ ದೇವಸ್ಥಾನ ಇರುತ್ತೆ, ಇಲ್ಲೂ ಹೋಗ್ಬೋದು. ಇಲ್ಲೆಲ್ಲ ಹೋಗ್ತವ್ರೆ, ನಾನು ಹಿಂಗೆ ಹೋಗ್ತೀನಿ. ಅಲ್ಲಿ ಫುಲ್ ಕತ್ಲಿದೆ, ಇಲ್ಲಿ ಬೆಳಕಿದೆ. ಹಿಂಗೆ ಹೋಗೋಣ. ರೋಡು ಚೆನ್ನಾಗಿದೆ, ಎಲ್ಲ ಕಡೆ ಸಗಣಿ ಹಾಕ್ಕೊಂಡ್ಬಿಟ್ಟಿರುತ್ತೆ. ನೋಡ್ಕೊಂಡು ಹೋಗ್ಬೇಕು ನೋಡಿ ಹಿಂಗೆ. ಇನ್ನೂ ಲಾಗಿಲ್ಲ ಗುರು. ಅದೇನೋ ಟೀ ಅಂಗಡಿ ಹತ್ರ ಹೋಗೋರೆ ಇವರು, ದಮ್ ಅಂಟಿಸ್ಕೊಂಡು ಫೈಯರ್ ಅಂಟಿಸ್ಕೊಳಕ್ಕೆ ಹೋಗೋರೆ. ಮತ್ತೆ ನಾವು ಬಂದಿರೋ ಕೆಲಸ ಮಾಡೋಣ ಬನ್ನಿ. ಇವ್ರು ನೋಡ್ಕೊಂತಾರೆ. ಆಲ್ರೆಡಿ ಇವರೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತವ್ರು ಗುರು. ಕ್ಯಾಪಲ್ಲಿ ನಾನು ಬಂದಿದ್ದೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ, ಆದರೆ ನಾನು ಮಾಡ್ತಾ ಇರೋದೇ ಇದು ಡೈವರ್ಷನ್. ನೋಡಿ ಬೆಂಕಿ ಹೆಂಗಿದೆ. ಜೋರಾಗಿ ಆಗ್ಬಿಟ್ಟಿದೆ. ಹೆಂಗೆ ಎಗ್ಗಿಸ್ತಾರೆ, ಕಷ್ಟ ಆಗೋಗುತ್ತೆ. ಬನ್ನಿ ನೋಡೋಣ. ಅದು ಆ ಕಡೆಯಿಂದ ಬಂದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಕಾಂಪೌಂಡ್ ಮೇಲೆ ಹತ್ತು ಬಿಡೋಣ, ನೋಡೋಣ.